ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ಇಲ್ಲಿಗೆ ಇವತ್ತಿನ ಇದರಲ್ಲಿ ಏನು ಅಪ್ಡೇಟ್ ಕೊಡ್ತಿಲ್ಲ. ಸೊ ಇದಕ್ಕೆ ಇಮಿಡಿಯೇಟಾಗಿ ಏನು ಮಾಡ್ಕೋಬೇಕು ಅಂದರೆ ಮೆಟಲಾಕ್ಸಿಲೆಲ್ಲ ಮ್ಯಾಂಗೋಸಬ್ನ ಡ್ರೆಂಚ್ ಮಾಡ್ಕೋಬೇಕು. ಸೊ ಇಲ್ಲ ಅಂತಂದರೆ ಮತ್ತೆ ಮಳೆಗೆ ಜುಲೈ ಫಸ್ಟ್ ವೀಕಲ್ಲಿ ಮಳೆ ಚೆನ್ನಾಗಿ ಕೊಟ್ಟಿರೋದ್ರಿಂದ ಸೊ ಅವಾಗ ಏನಾದ್ರು ಮಳೆ ಜಾಸ್ತಿ ಆದರೆ ಸೊ ಇದು ಸ್ಪ್ರೆಡ್ ಆಗುತ್ತೆ. ಅಂದರೆ ಇದು ಗಿಡ ಫುಲ್ ಸತ್ತೋಗಲ್ಲ, ಹಾಗೆ ಇರುತ್ತೆ, ಎಲೆಗಳೆಲ್ಲ ಡ್ರಾಪ್ ಆಗುತ್ತೆ. ಲೈಕ್ ಕ್ಯಾಟ್ಗಿನ್ಸ್ಗಳು ಏನು ಚಿಕ್ಕ ಅದೆಲ್ಲ ಡ್ರಾಪ್ ಆಗುತ್ತೆ. ಅದೆಲ್ಲ ಡ್ರಾಪ್ ಆಗಿ ಏನಾಗುತ್ತೆ, ಬೇರೆ ಬೀಳುಗಳಿಗೆ ಸ್ಪ್ರೆಡ್ ಆಗುತ್ತೆ. ಹಿಂದೆ ಕಾಣ್ತಿರೋ ದೊಡ್ಡ ಬೀಳು ಇದಕ್ಕೆಲ್ಲ ನೋಡಿ, ಇದಕ್ಕೆ ಆಲ್ರೆಡಿ ಕೂಡ ಸ್ಪ್ರೆಡ್ ಆಗಿದೆ. ಮೇಲೆ ಚುಕ್ಕಿ ಕಾಣ್ತಿದೆ ನೋಡಿ, ಇದಕ್ಕೂ ಸ್ಪ್ರೆಡ್ ಆಗಿದೆ. ಲೈಕ್ ಈ ಬೀಳಿಗೂ ಕೂಡ ಸ್ಪ್ರೆಡ್ ಆಗಿದೆ, ನೋಡ್ಬೋದು ನೀವು ಇಲ್ಲಿ. ಲೈಕ್ ಸೊ ಈಗ ಬಿಸಿಲಿರೋದ್ರಿಂದ ಏನೂ ತೊಂದರೆ ಇಲ್ಲ, ಸ್ಪ್ರೆಡ್ ಆಗೋಲ್ಲ. ಸೊ ಮತ್ತೇನಾದರೂ ಮಳೆ ಆಯಿತು ಅಂತಂದರೆ ನಿಮಗೆ ಈ ಏನು ಕ್ಯಾಟ್ಗಿನ್ಸ್ಗಳೆಲ್ಲ ಚೆನ್ನಾಗಿ ದಾಟಿದೆಯಲ್ಲ, ಕಾಣ್ತಾ ಇದೆ ನೋಡಿ, ಎಲ್ಲ ದಾಟಿರೋದೆಲ್ಲ ಡ್ರಾಪಿಂಗ್ ಆಗಿ ಶುರು ಆಗುತ್ತೆ ನಿಮಗೆ. ಸೊ ಮತ್ತೆ ಮಳೆ ಜಾಸ್ತಿ ಆದಾಗ ನೋಡ್ಬೋದು ನೋಡಿ, ಎಲ್ಲ ಗರಿ ಎಲ್ಲ ಚೆನ್ನಾಗಿ ದಾಟಿದೆ. ಅದೊಂದೇ ಅಂತ ನೋಡಿ, ಇದಕ್ಕೂ ಈ ಬೀಳಿಗೂ ಕೂಡ ಅಟ್ಯಾಕ್ ಆಗಿದೆ, ಕಾಣ್ತಾ ಇದೆಯಲ್ಲ ನೋಡಿ, ಇದಕ್ಕೂ ಕೂಡ ಅಟ್ಯಾಕ್ ಆಗಿದೆ. ಸೊ ಇದೇನಾಗುತ್ತೆ, ಮಳೆ ಜಾಸ್ತಿ ಆದರೆ ಮತ್ತೆ ಇರಿಗೇಷನಲ್ಲಿ ಸೊ ಇಷ್ಟು ಚೆನ್ನಾಗಿ ಲೈಕ್ ಕ್ಯಾಟ್ಗಿನ್ಸ್ ದಾಟಿರೋವಂಥದ್ದು ನೋಡ್ಬೋದು ಇಲ್ಲಿ. ಇರಿಗೇಷನ್ ಮಾಡಿನೇ ನಿಮಗೆ ಕ್ಯಾಟ್ಗಿನ್ಸ್ ದಾಟಿರೋದ್ರಿಂದ ಸೊ ಮತ್ತೆ ಎಕ್ಸ್ಟ್ರಾ ಮಳೆ ಆದಾಗ ನಿಮಗೆ ಏನಾಗುತ್ತೆ, ಆಟೋಮೆಟಿಕಲಿ ಲೀವ್ಸ್ ಜೊತೆಗೆ ನಿಮಗೆ ಕ್ಯಾಟ್ಗಿನ್ಸ್ ಕೂಡ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಏನಾದರೂ ಇದಕ್ಕೆ ಮೆಡಿಸಿನ್ ಏನು ಸದ್ಯಕ್ಕೆ ಅಂತಂದರೆ, ಒಂದು ಪ್ರಿಕಾಷನಾಗಿ ಇವಾಗ ಬೋರ್ಡೋ ಮಾಡ್ಕೋಬೇಕು, ಜೊತೆಗೆ ಮೆಟಲಾಕ್ಸಲ್ ಮ್ಯಾಂಗೋಸಬ್ ಡ್ರೆಂಚ್ ಮಾಡಿಕೊಂಡ್ರೆ ಸೊ ಇದನ್ನು ಬೇರೆ ಬಳ್ಳಿಗಳಿಗೆ ಸ್ಪ್ರೆಡ್ ಆಗೋದನ್ನ ತಡೆಗಟ್ಬೋದು. ಜೊತೆಗೆ ಇನ್ನೊಂದು ಏನು ಅಂದರೆ, ಬುಡನ ನೀಟಾಗಿ ಇಟ್ಕೋಬೇಕು. ಸೊ ಇರಿಗೇಷನ್ ಮಾಡಿದ್ಮೇಲೆ ತುಂಬ ಕ್ಯಾಟ್ಗಿನ್ಸ್ನ ನೀವು ಇರಿಗೇಷನಲ್ಲೇ ಲೈಕ್ ಫಾರ್ವರ್ಡ್ಸ್ ಮಾಡ್ತೀರಿ ಅಂತಂದರೆ ಬುಡ ನೀಟಾಗಿ ಬುಡ ನೀಟಾಗಿಲ್ಲ ಅಂತಂದರೆ ನೋಡ್ಬೋದು ನೀವು ಎಷ್ಟು ಲೈಕ್ ತರಗಿದೆ, ಜೊತೆಗೆ ಬೀಳುಗಳು ಯಾವುದೂ ಕೂಡ ಕಟ್ಟಿಲ್ಲ, ಹಂಗಂಗೆ ಹಬ್ಬಿದೆ. ಸೊ ಏನಾಗುತ್ತೆ, ಬುಡದಿಂದನೇ ಲೈಕ್ ಕಾಯಿಲೆ ಬರುವಂಥ ಚಾನ್ಸಸ್ ಇರುತ್ತೆ. ನೋಡ್ಬೋದು ಇಲ್ಲೆಲ್ಲ ಕಾಣ್ತಾಯಿಲ್ಲ ನೋಡಿ, ಎಲ್ಲ ಏನಾಗುತ್ತೆ, ಮಳೆಯಲ್ಲಿ ಜುಲೈ ಆಗಸ್ಟಲ್ಲಿ ಮಳೆ ಜಾಸ್ತಿ ಆಗಿಬಿಟ್ರೆ ಆಟೋಮೆಟಿಕ್ಕಾಗಿ ಕ್ಯಾಟ್ಗಿನ್ ಸ್ಟಾಪ್ ಆಗುತ್ತೆ, ಜೊತೆಗೆ ಬೀಳು ಕೂಡ ಸಾಯೋ ಸ್ಟೇಜಿಗೆ ಹೋಗುತ್ತೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ಏನು ಮಾಡ್ಕೋಬೇಕು, ಬೋರ್ಡೋ ಮಾಡ್ಕೊಳ್ಳಿ, ಒಂದು ಮೆಟಲಾಕ್ಸಿಲ್ಲ ಮ್ಯಾಂಗೋಸಬ್ ಡ್ರೆಂಚ್ ಮಾಡ್ಕೋಬೇಕು, ಕಾಯಿಲೆ ಹಬ್ಬದಂಗೆ ಸ್ಪ್ರೆಡ್ ಮಾಡೋದಕ್ಕೆ, ಅದು ಸ್ಪ್ರೆಡ್ ಆಗದೆ ಇರೋಂಗೆ ನೋಡ್ಕೊಳ್ಳೋಕ್ಕೆ. ಸೊ ಮತ್ತು ಪ್ರಿಕಾಷನಾಗಿ ಬೇರೆ ಏನು ಬೀಳುಗಳಿಗೆ ಸ್ಪ್ರೆಡ್ ಆಗಬಾರ್ದು ಅನ್ನೋದಕ್ಕೆ ಬೋರ್ಡೋ ಮಾಡ್ಕೊಂಡ್ರೆ ಬೆಳೆದು. ಸೊ ಕಾಯಿಲೆ ನಿಲ್ಸೋಕ್ಕೆ ಸದ್ಯಕ್ಕೆ ಮೆಟಲಾಕ್ಸಿಲ್ ಮ್ಯಾಂಗೋಸಬ್ಬು ಬೋರ್ಡೋ ಎರಡು ಅವಶ್ಯಕತೆ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಇರಿಗೇಷನ್ ಮಾಡ್ದಿಲ್ದವ್ರಿಗೆ ಏನೂ ತೊಂದರೆ ಇಲ್ಲ. ನೋಡಿ ಈ ಕಡೆ ತೋರಿಸ್ತೀನಿ ನೋಡಿ, ಈ ಕಡೆ ಯಾವುದೂ ನಿಮಗೆ ಲೈಕ್ ಇನ್ನೂ ಕ್ಯಾಟ್ಗಿನ್ಸ್ ದಾಟೋಕ್ಕೆ ಆಗಿಲ್ಲ, ಏನಕ್ಕೆಂದರೆ ಇದು ಮಳೆಯಲ್ಲೇ ನಿಮಗೆ ಫಾರ್ವರ್ಡಿಂಗ್ ಆಗ್ತಾ ಇರೋದು, ಏನು ಕಾಣ್ತಾ ಇಲ್ಲ ಇದು ಹೌದು. ಸೊ ಹಾಗಾಗಿ ಫಸಲು ಬಂದಿಲ್ಲ, ಇನ್ನೂ ಎಲ್ಲೆಲ್ಲೋ ಒಂದೊಂದು ದಾಟಿದೆ, ಇನ್ನು ಇವಾಗ ದಾಟ್ತಾ ಇದೆ ನೋಡ್ಬೋದು.